ಆ ಸೇಲ್ಸ್ ಹುಡುಗನ ಬಗ್ಗೆ ಹೇಳ್ತಿದ್ರಲ್ಲ, ಅವ್ರು ಎಲ್ಲಿ ಸಿಗ್ತಾರಂತೆ? ಅವ್ರ ಋಣ ಅಂತೂ ತೀರ್ಸಕ್ಕಾಗಲ್ಲ. ಕೊನೆ ಪಕ್ಷ ಒಂದು ಥ್ಯಾಂಕ್ಸ್ ಆದರೂ ಹೇಳ್ತೀನಿ. ಅವ್ರ ನಂಬರ್ ತಗೊಂಡಿದ್ದೀನಿ ನಿಮ್ಮಲ್ಲಿ. ಹಾಗಾದ್ರೆ ಕೊಡಿ ಅದಕ್ಕೆ, ಅವನಿಗೆ ಥ್ಯಾಂಕ್ಸ್ ಹೇಳೋಣ. ಇರು ಬಂದೆ. ತಗೋ. ಅದಕ್ಕೆ ಸೇಲ್ಸ್ ಹುಡುಗನ ಹೆಸರೇನಂದ್ರಿ? ಅದು ಅಕ್ಕಿಗೆ ಪ್ರಾಸವಾಗಿ ಏನೋ ಇತ್ತು ಕಣೆ. ವಿಕ್ಕಿನಾ? ಹಾ, ಅದೇ ಹೆಸರು. ಅದೇ ವಿಕ್ಕಿ. ಅಕ್ಕ, ಇದು ಅದೇ ವಿಕ್ಕಿನಾ? ಯಾವ ವಿಕ್ಕಿ? ಅದಕ್ಕೆ ಅವನು ಅಕ್ಕನ ಫ್ರೆಂಡು, ಕ್ಲೋಸ್ ಫ್ರೆಂಡು ಅಲ್ವಾ ಅಕ್ಕ? ದತ್ತು, ಹಾಗೇನಿಲ್ಲ ಅದಕ್ಕೆ, ಪರಿಚಯದವರು, ಫ್ರೆಂಡ್ ಅಷ್ಟೇ. ಹೌದಾ? ನಿನ್ ಬಾಯಲ್ಲಿ ಅವನ ಹೆಸರು ಯಾವತ್ತೂ ಕೇಳೇ ಇಲ್ವಲ್ಲ? ಅಲ್ಲ, ಅವ್ರ ಮನೆಗೆ ಬರೋದು ನಿನ್ಗೆ ಗೊತ್ತಿರ್ಲಿಲ್ವಾ? ಇತ್ತೀಚೆಗೆ ಫ್ರೆಂಡ್ ಆಗಿರೋದಕ್ಕೆ ಅವ್ರಿಗೆ ನಮ್ಮನೆ ಅಡ್ರೆಸ್ಸು ಕೊಟ್ಟಿರ್ಲಿಲ್ಲ. ನೀವೀಗ ನಂಬರ್ ಕೊಟ್ಟಾಗ್ಲೇ ಮನೆಗೆ ಬಂದಿದ್ದು ಅವರೇ ಅಂತ ಗೊತ್ತಾಗಿದ್ದು. ಇರ್ಲಿ ಬಿಡು, ಅವ್ರು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳು. ಅಕ್ಕ, ನಿನ್ ಫ್ರೆಂಡು ಸೇಲ್ಸ್ ಪರ್ಸನಾ? ನಂಗೂ ಗೊತ್ತಿರ್ಲಿಲ್ಲ. ಅಥವಾ ನೀನ್ ನೋಡೋಕೆ ಅಂತಾನೆ ಅಡ್ರೆಸ್ ಹುಡಿಕೊಂಡು ಬಂದ್ಬಿಟ್ನಾ? ನೀನ್ ಗುರಾಯಿಸಿದ್ರೆ ನನ್ನ ಅನುಮಾನ ಸುಳ್ಳಾಗುತ್ತಾ? ಹಲೋ, ನೀವೇನ್ ಕೆಲಸ ಮಾಡೋದು? ಏನ್ರಿ ನೀವು ಕಾಲ್ ಮಾಡಿದ್ರೆ ಹಾಯ್ ಅಲ್ಲೋ ಅನ್ನೋದು ಕೇಳಿದ್ದೀನಿ. ನೀವು ನೋಡಿದ್ರೆ ಗರಮ ಪ್ರಶ್ನೆ ಮಾಡ್ತಿದ್ದೀರಾ, ಏನಾಯ್ತು? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಸೇಲ್ಸ್ ಪರ್ಸನ್ನಾ? ಡೆಲಿವರಿ ಮಾಡಕ್ ಹೋಗ್ತೀರಾ? ಅವ್ಳಿಗೇನೋ ನನ್ನ ಬಗ್ಗೆ ಗೊತ್ತಾಗ್ಬಿಡ್ತಾ?